ಸ್ಟುಡಿಯೋ ಬಗ್ಗೆ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಗಲೇ. ನನ್ನ ಸಹಕಾರ ಅಂದರೆ ವಿ ಆರ್ ಸಿಟ್ ಇನ್ ದ ಕಮರ್ಷಿಯಲ್ ಸೀಟ್ಸ್ ಕಂಪ್ಲೀಟ್ಲಿ. ನಾವು ಏನೇ ಬಿಸ್ನೆಸ್ ಮಾಡಿದ್ರು ಫಸ್ಟ್ ಈಗ ಯೋಗಿ ಸರ್ ಹೇಳಿದ್ರು, ವಾಸು ಸರ್ ಹೇಳಿದ್ರು ಏನಂತ, ಅವರು ಟೆಕ್ನಿಕಲಿ ಸೌಂಡ್ಸ್ ಅವ್ರು ಮಾಡ್ತಾರೆ. ನಮ್ಮ ಟೆಕ್ನಿಕಲ್ ಏನಿದೆ ಕಮರ್ಷಿಯಲ್ ಅಲ್ಲಿ ನಾವು ಬಿಸ್ನೆಸ್ ಹೆಂಗ್ ಡೆವಲಪ್ ಮಾಡಬೇಕು, ಆ ಡೆವಲಪ್ಮೆಂಟ್ ಆಗಿದ್ರೆ ಮುಂದೆ ನಾವು ಹೆಜ್ಜೆ ಇಡೋಕ್ಕಾಗತ್ತೆ, ಇಲ್ಲ ಬ್ಯಾಕ್ ಫುಟ್ ಇಡಬೇಕಾಗತ್ತೆ ನಾವು ಬಿಸ್ನೆಸ್ ಅಲ್ಲಿ. ಈಗ ಪಿಕ್ಚರ್ ಬಗ್ಗೆ ಹೇಳಿದ್ರು ಸರ್, ಇವತ್ತು ಯಾವ ಪಿಕ್ಚರ್ಗಳು ಹೋಗ್ತಾ ಇಲ್ಲ, ಏನಕ್ಕೆ ಹೋಗ್ತಿಲ್ಲ ಅಂದ್ರೆ ಆ ಸಬ್ಜೆಕ್ಟ್ಸ್ ಡೆವಲಪ್ಮೆಂಟ್ ನಾವು ಸ್ಕ್ರಾಚ್ ಎಲ್ಲ ನಾವು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು. ನಾವು ಹೆಂಗ್ ನಾವು ಮಾಡ್ತಿದ್ವಿ, ಇವಾಗ ಈ ನಮ್ಮ ಸ್ಟುಡಿಯೋ ನಾವು ಮಾಡಿದ್ವಿ ಅಂತ ಹೇಳ್ತಿಲ್ಲ, ಎಲ್ಲೇ ಯಾವುದೇ ನಾವು ಎಲ್ಲಿ ಹೋಗ್ತೀವಿ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಡಬ್ಬಿಂಗ್ ಇಂಜಿನಿಯರ್ಸ್ ಇರ್ಬೋದು, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಮೇಲೆ ನಾವು ಇವಾಗ ಏನಿತ್ತು ನಾವೆಲ್ಲ ಕುತ್ಕೊಂಡು ಮತ್ತೆ ಅಪ್ಗ್ರೇಡ್ ಹೆಂಗ್ ಮಾಡ್ಬೇಕು ಸಿಸ್ಟಮ್ಸು, ಅದಕ್ಕೆ ಹೆಂಗ್ ಮಾಡ್ಬೇಕು 7.1 ಬಾಂಬೆಲಿ ಏನಿದೆ ವ್ಯತ್ಯಾಸನ, ಬೆಂಗಳೂರು ಏನಿದೆ ಸೌಂಡ್ ಸಿಸ್ಟಮ್ಸು, ಅದನ್ನ ನಾವು ಡಿಸ್ಕಸ್ ಮಾಡಿದ್ವಲ್ಲ. ಸೊ ಆ ಇದಕ್ಕೆ ಒಂದು ನಿರ್ಮಾಪಕರಿಗೆ ಈಗ ಬರ್ಡನ್ ಆಗ್ಬಾರ್ದು ಆಚೆ, ಏನಪ್ಪ ಇಲ್ಲಿ ಹೋಗ್ರೆ ಇಷ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಎಲ್ಲರೂ ಒಂದು ಫ್ಲೆಕ್ಸಿಬಿಲಿಟಿ ಆಗೋ ಥರ ಒಂದು ಪ್ಲಾನ್ ಮಾಡ್ತೀವಿ. ಯುಎಫ್ಒ ಕ್ಯೂಬ್ ಅದು ಅಲ್ಲೇ ಇರೋದು ಅವ್ರದ್ದು. ಯುಎಫ್ಒ ಕ್ಯೂಬ್ ಅಲ್ಲೇ ಹೋಗ್ಬೇಕು. ಬಟ್ ಅವ್ರ ಡಿಸಿಷನ್ ತಗೊಬೇಕಿರೋದು, ಅದು ಯುಎಫ್ಒ ಕ್ಯೂಬ್ ಅವ್ರು ಮಾಡ್ತಾರೆ. ಇಲ್ಲ ಸರ್, ಇದು ನೀವು ಹೇಳೋದು ವ್ಯಾಲಿಡ್ ಪಾಯಿಂಟ್. ಇದು ಬಂದು ನಾವು ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರಿ ಚೇಂಬರ್ಗೆ ಹೇಳಿ, ಚೇಂಬರ್ ಅವ್ರು ಕರ್ಸಿ ಕೂರಿಸಿ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ನಾವ್ ಹೇಳ್ಬಿಡ್ತೀವಿ ನಾವು ಎಲ್ಲದಕ್ಕೂ ಚೆನ್ನೈಗೆ ಹೋಗ್ಬೇಕು ಅದಕ್ಕೋಸ್ಕರ ಅಂದ್ಬಿಟ್ಟು. ಒಂದು ಕಾಲದಲ್ಲಿ ಪ್ರಸಾದ್ ಲ್ಯಾಬ್ ಅಂತ ಇತ್ತು. ಪ್ರಸಾದ್ ಲ್ಯಾಬ್ ಇದ್ದಿದ್ದೆ ಚೆನ್ನೈಯಲ್ಲಿ, ಬೆಂಗಳೂರು ಲ್ಯಾಬ್ ಇರ್ಲಿಲ್ಲ. ಅದು ನಾವು ಇಲ್ಲಿ ಸಿನಿಮಾ ಮಾಡಿ ನೆಗೆಟಿವ್ ತಗೊಂಡು ಹೋಗ್ತಾ ಇದ್ವಿ, ಅಲ್ಲಿಂದ ನೆಗೆಟಿವ್ ತರ್ತಾ ಇದ್ವಿ. ಸೊ ಅದಕ್ಕೆ ಒಂದು ಕಾಸ್ಟ್ ಇದೆ, ಲಾಜಿಸ್ಟಿಕ್ಸ್ ಇದೆ. ಕಮರ್ ಹೇಳ್ದಂಗೆ ಎಲ್ಲದೂ ವ್ಯಾಪಾರ, ಇಲ್ಲಿ ಯಾರು ಚಾರಿಟಿ ಮಾಡಕ್ ಬಂದಿಲ್ಲ, ಒಂದು ವ್ಯಾಪಾರ ದೃಷ್ಟಿ ಬಂದಿರ್ತಾರೆ. ಅವ್ರು ಹಾಕೋ ದುಡ್ಡಿಗೆ ಅವ್ರಿಗೆ ವಾಪಸ್ ಬರ್ಬೇಕು. ಸೊ ಇಲ್ಲಿ ಅವ್ರು ಮತ್ತೆ ಈಗ ಯುಎಫ್ ಆಗ್ಲಿ ಕ್ಯೂಬ್ ಆಗ್ಲಿ ಅವ್ರಿಗೆ ಮತ್ತೆ ಇಲ್ಲೊಂದು ಅಪ್ಲಿಂಕಿಂಗ್ ಫೆಸಿಲಿಟಿ ಹಾಕ್ಬೇಕು ಅಂದ್ರೆ ಎಷ್ಟಾಗತ್ತೆ, ಅವ್ರಿಗೇನ್ ಬಂಡವಾಳ ಆಗುತ್ತೆ, ನಾವ್ ಎಷ್ಟು ಸಿನಿಮಾ ಮಾಡ್ತಾ ಇದೀವಿ, ಎಷ್ಟು ಜನ ನಾವು ಕರೆಕ್ಟಾಗಿ ಕೊಡ್ತೀವಿ, ಅವ್ರಿಗೇನ್ ವ್ಯಾಪಾರ ಆಗುತ್ತೆ, ಅವ್ರಿಗೆ ಲಾಭ ಆಗತ್ತಾ ನಷ್ಟ ಆಗತ್ತಾ ನೋಡಿ ಅವ್ರು ಮಾಡ್ಬೇಕು. ಅದನ್ನ ಕೂತ್ಕೊಂಡು ನಮ್ಮ ಒಂದು ಚೇಂಬರ್ ಅಂತ ಇರುತ್ತೆ, ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಅವರೆಲ್ಲ ಕೂತ್ಕೊಂಡು ಮಾತುಕತೆ ಮಾಡಿದ್ರೆ ಮುಂದೆ ಇದಕ್ಕೊಂದು ಫೇವರಬಲ್ ಡಿಸಿಷನ್ ಆಗ್ಬೋದು. ಈಗ ನೆಕ್ಸ್ಟ್ ಕಮಿಂಗ್ ಮಾಡ್ತಾ ಇದೀವಿ ವಿತ್ ಪ್ರೊಜೆಕ್ಟಿಂಗ್ ಎಲ್ಲ ಇದನ್ನ ಮಾಡಿ. ಆ್ಯಂಡ್ ಈಗ ಸ್ವಲ್ಪ ಹೊತ್ತು ಮುಂಚೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿದ್ವಿ ನಾವು ಏನಂತ ಪ್ರಿವ್ಯೂ ಥಿಯೇಟರ್ಸ್ ಬಗ್ಗೆ. ಈಗ ಎಲ್ಲೆಲ್ಲೂ ನಾವು ಹೋಗ್ತೀವಿ, ಅಲ್ಲಿ LED ಸ್ಕ್ರೀನ್ಸ್ ಹಾಕ್ತೀವಿ, ಸೌಂಡ್ ಸಿಸ್ಟಮ್ ಹಾಕ್ತೀವಿ, ಪ್ರಾಪರಾಗಿ ಏನಿರಲ್ಲ. ಅದಕ್ಕಂತ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ ಕಂಪ್ಲೀಟ್ ಆಗಿ. ಅಂದರೆ ಕಂಪ್ಲೀಟ್ ಟ್ರೈಲರ್ ಲಾಂಚ್ ಇರ್ಬೋದು, ಅದಿರ್ಬೋದು. ಸೊ ಕಂಪ್ಲೀಟ್ ಆಗಿ ಅದಕ್ಕೊಂದು ಫುಲ್ ಒಂದು ನಮ್ಗೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಕೊಡ್ತಾ ಇದೀವಿ ಡೈರೆಕ್ಟ್ ಆಗಿ, ಅಟ್ಮಾಸ್ ಥಿಯೇಟರ್ ಕೊಡ್ತೀವಿ. ಈಗ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಎಲ್ಲೋ ಕಾಸ್ಟ್ ಪೇ ಮಾಡ್ತೀವಿ ಹೋಗ್ಬಿಟ್ಟು, ಆ ಕಾಸ್ಟಿಗೆ ಜಡ್ಜ್ಮೆಂಟ್ ಇರಲ್ಲ. LED ಆ್ಯಂಡ್ ಆ ಸೌಂಡ್ ಸಿಸ್ಟಮ್ ಏನು ತೋರಿಸುತ್ತೆ, ಇನ್ನೂ ಸೌಂಡೇ ಜಡ್ಜ್. ಈಗ ಫಾರ್ ಎಕ್ಸಾಂಪಲ್ ಈಗ ಮೇಡಮ್ 2 ಪಿಕ್ಚರ್ ಬರ್ತಿದ್ವಿ, ಆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಕುತ್ಕೊಂಡು 7.1 ಅದೆಲ್ಲ ಇದು ಮಾಡ್ತೀವಿ. ಸರ್ ಪಿಕ್ಚರ್ ಅಲ್ಲಿ ಕುತ್ಕೊಂಡು ನಾರ್ಮಲಿ ಸ್ಪೀಕರ್ಗಳು ಹಾಕ್ಬಿಟ್ಟು ಅಲ್ಲಿ ತೋರಿಸೋದು ಏನು ಗೊತ್ತಾಗುತ್ತೆ LED ಅಲ್ಲಿ, ಕಲರ್ ಏನು ನಿಮ್ಗೆ ಗೊತ್ತಾಗಲ್ಲ, ಆ್ಯಂಡ್ ಸೌಂಡ್ ಏನು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ. ಹಾಲಲ್ಲಿ ಎಕೋ ಹೊಡಿಯುತ್ತೆ ನಿಮಗೆ ಫಸ್ಟ್ ಪಾರ್ಟ್. ಸೊ ಅದೇ ಥರ ನೀವು ಮಲ್ಟಿಪ್ಲೆಕ್ಸಲ್ಲಿ ಏನು ಸಿನಿಮಾ ನೋಡೋಕೆ ಹೋಗ್ತೀರಾ, ಅದೇ ಥಿಯೇಟರ್ ನಿಮಗೆ ಅಟ್ಮಾಸಲ್ಲಿ ನಾವು ಅದು ಕೊಟ್ಟರೆ ಹೆಂಗಿರುತ್ತೆ, ಕಂಪ್ಲೀಟ್ ವಿತ್ 4K ಪ್ರೊಜೆಕ್ಟರ್ ಇರುತ್ತೆ ಆ್ಯಂಡ್ ಅಟ್ಮಾಸ್ ಇರುತ್ತೆ ನಿಮ್ಮ ಕೈಗೆ. ಮಲ್ಟಿಪ್ಲೆಕ್ಸಲ್ಲಿ ಒಂದು ಪಿಕ್ಚರ್ ಜಡ್ಜ್ಮೆಂಟು ಸಿಗುತ್ತೆ ಅಲ್ಲಿ ಬಂದಿರೋರ್ಗು, ಓಕೆ ಹಿಂಗಿದೆ ಒಂದು ಸಿನಿಮಾ ಅಂತೇಳಿ. ನಾವು ಸ್ಕ್ರೀನ್ ಒಂದು ಆಕ್ಯುಪೈ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ. ರೆಗ್ಯುಲರ್ 24/7 ಓನ್ಲಿ ಫಾರ್ ದ ಸಿನಿಮಾ ಇಂಡಸ್ಟ್ರಿಗೋಸ್ಕರ.